ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿದ್ದು, ಮುಂಗಾರಿನ ಜೊತೆಗೆ ಮುಂಗಾರು ಅಧಿವೇಶನವೂ ಪ್ರಯೋಜನಕಾರಿಯಾಗುವಂತಾಗಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕಲಾಪಕ್ಕೂ ಮುನ್ನ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಅವರು, ದೇಶದಲ್ಲಿ ಕಳೆದ 1 ತಿಂಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಬಾಹ್ಯಾಕಾಶದಲ್ಲೂ ಭಾರತದ ಹೆಗ್ಗುರುತು ಮೂಡಿದೆ. ಅಂತರಿಕ್ಷದಲ್ಲಿ ಬಹು ಸಫಲತೆಯ ಜೊತೆಗೆ ನಾನಾ ಕ್ಷೇತ್ರಗಳಲ್ಲಿ ಹಲವಾರು ಸಿದ್ಧಿಗಳಾಗಿದ್ದು, ಭಾರತ ಗರ್ವದಿಂದ ಹೆಮ್ಮೆ ಪಡುವಂತಾಗಿದೆ. ಭಾರತ ಯುವಜನತೆ ಸ್ಟಾರ್ಟ್ಅಪ್ನಲ್ಲಿ ಹಲವು ಸಾಧನೆಗಳನ್ನು ಮಾಡಿದ್ದು, ಇತ್ತೀಚೆಗಷ್ಟೇ ಹೈಡ್ರೋಜನ್ ರೈಲು ಸಮರ್ಪಿತಗೊಂಡಿರುವುದು ದೇಶದ ಹಿರಿಮೆಯಾಗಿದೆ ಎಂದರು. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಸಂಕಷ್ಟ ಎದುರಾಯಿತು. ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ ಸೇರಿದಂತೆ ಅನೇಕ ವಿಷಯಗಳಲ್ಲಿ ಕಠಿಣ ಸವಾಲುಗಳು ಎದುರಾದವು. ಆದರೆ ಭಾರತ ಈ ಸಂಕಷ್ಟದ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿ ಇಂದು ವಿಶ್ವದಲ್ಲೇ ಒಂದು ಆರ್ಥಿಕತೆಯ ಬೆಳವಣಿಗೆಯ ದೇಶವಾಗಿ ಗುರುತಿಸಿಕೊಂಡಿದೆ ಎಂದು ಹೇಳಿದರು. ಸಂಸತ್ ಕಲಾಪದಲ್ಲಿ ಸಕಾರಾತ್ಮಕ ಚರ್ಚೆ ನಡೆಯುವ ವಿಶ್ವಾಸವಿದ್ದು, ರಾಷ್ಟ್ರದ ಹಿತದೃಷ್ಟಿಯಿಂದ ಹಾಗೂ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಸಂಕಲ್ಪ ಮಾಡೋಣ. ಕಲಾಪ ಉತ್ತಮವಾಗಿ ನಡೆಯುವ ಆಶಾಭಾವನೆ ಇದ್ದು, ಎಲ್ಲರ ವಿಚಾರಗಳಿಗೆ ಇದು ವೇದಿಕೆಯಾಗಲಿ. ಸಾಕಷ್ಟು ಸಂಸದರು ಪರಿಣಿತಿ ಹೊಂದಿದ್ದು ಅನುಭವವುಳ್ಳವರಾಗಿದ್ದಾರೆ. ಅವರೆಲ್ಲರ ಚಿಂತನೆಗಳಿಗೆ ಗೌರವ ಸಿಗುವಂತಾಗಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಈ ವೇಳೆ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಅರ್ಜುನ್ ರಾಮ್ ಮೇಘ್ವಾಲ್, ಜಿತೇಂದ್ರ ಸಿಂಗ್, ಡಾ ಎಲ್ ಮುರುಗನ್ ಉಪಸ್ಥಿತರಿದ್ದರು. तर्क और तथ्य के साथ सदन की चर्चा को समृद्ध किया जाए, हर आवाज को अवसर मिले, हर विचार को सम्मान मिले, ये संसद की हमारी भूमिका है। मैं सभी सांसदों से बढ़ चढ़ करके इस सदन में हिस्सा लेने के लिए निमंत्रित करता हूं।